ಉಪಮುಖ್ಯಮಂತ್ರಿಗಳ ಈ ಮಾತಿಗೆ ಕುಮಾರಸ್ವಾಮಿ ಅವರು ಬಹಳ ಖಾರವಾಗಿ ಬಹಳ ವಿವರವಾಗಿ ಟ್ವೀಟ್ ಮಾಡಿದ್ದಾರೆ. ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಡಿ, ನನ್ನ ಮತ್ತು ನಿಮ್ಮ ಆಡಳಿತಾನುಭವದ ಬಗ್ಗೆ ಮಾತಾಡೋಣ. ನಾನು 2 ಸಣ್ಣ ಅವಧಿಗೆ ಮುಖ್ಯಮಂತ್ರಿ, ಅಲ್ಪ ಅವಧಿಗೆ ಪ್ರತಿಪಕ್ಷ ನಾಯಕ, ಈಗ ಕೇಂದ್ರ ಮಂತ್ರಿ. ನೀವು ಸುದೀರ್ಘ ಅವಧಿಗೆ ಶಾಸಕ, ಅನೇಕ ಬಾರಿ ಮಂತ್ರಿ, ಈಗ ಉಪಮುಖ್ಯಮಂತ್ರಿ. ನಮ್ಮಿಬ್ಬರ ಆಡಳಿತಾನುಭವದ ಬಗ್ಗೆ ನೀವು ಹೇಳುವುದಲ್ಲ, ಜನರನ್ನೇ ಕೇಳಬೇಕು. ಕೊಳ್ಳೆ, ಸುಲಿಗೆ, ಬೇಲಿ, ಚದರಡಿ, ಕಮಿಷನ್ನು, ಫಿಕ್ಸಿಂಗು, ಒದ್ದು ಕಿತ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಕುಮಾರಸ್ವಾಮಿ ಅವರ ಟ್ವೀಟ್ ಇದು. ಏನೋ ಜನರ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಸಿಕ್ಕಿದ ಅವಕಾಶದಲ್ಲಿ ಜನರಿಗೆ ಕೈಲಾದ ಸಹಾಯ ಮಾಡುವ ಹುಲು ರಾಜಕಾರಣಿ ನಾನಷ್ಟೇ. ನಿಮಗೆ ಸಿದ್ಧಿಸಿರುವ ಅಂತ ಭಾರಿ ಅನುಭವ ನನಗಿಲ್ಲ, ವಿನಮ್ರವಾಗಿ ಒಪ್ಪಿಕೊಳ್ಳುವೆ. ನಿಮಗೆ ಭೂ ಕಬ್ಜಾ, ಒತ್ತುವರಿ, ಕರತಲ ಮಲಕ, ಅದೇ ರೀತಿ ಮತ್ತೊಬ್ಬ ಸಚಿವರ ಖಾತೆಯನ್ನ ಒತ್ತುವರಿ ಮಾಡುವುದರಲ್ಲಿಯೂ ನೀವು ನಿಸ್ಸೀಮರು, ಅದನ್ನಷ್ಟೇ ನಾನು ಹೇಳಿದ್ದು, ಇತ್ಯಾದಿ ಇತ್ಯಾದಿ 6 ಪ್ಯಾರಾದ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಅವರ ಪುತ್ರ ನಿಖಿಲ್ ಕೂಡ ಮಾತಾಡಿದ್ದಾರೆ. ಕೆಲವರು ಜೆಡಿಎಸ್ ಶಕ್ತಿ ಕೇಳಬಹುದು, ಆದರೆ ಬಿಹಾರದಲ್ಲಿ ಕಾಂಗ್ರೆಸ್ ಏನಾಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಏನಾಗಿದೆ, ಅದಕ್ಕೆ ರಾಷ್ಟ್ರೀಯ ಪಕ್ಷ ಅನ್ನೋ ಬೋರ್ಡ್ ಅಗತ್ಯ ಇಲ್ಲ. ನಮ್ಮ ಸಹಕಾರದಿಂದ ಹಳೆ ಮೈಸೂರು ಭಾಗದಲ್ಲಿ ಬಂದ ರಿಸಲ್ಟ್ ನೋಡಿದ್ದೀರಿ. ಬಿಜೆಪಿ ಜೆಡಿಎಸ್ ನ್ಯಾಚುರಲ್ ಅಲಯನ್ಸ್ ಅಂದಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಗೈನ್ ಕಮಿಂಗ್ ಬ್ಯಾಕ್ ಟು ಎ ವೆರಿ ಸೀರಿಯಸ್ ಪಾಯಿಂಟ್. ಈಗೇನು ಪಾಪ ಉಪಮುಖ್ಯಮಂತ್ರಿಗಳು ವಿಲೀನದ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಪರಿಸ್ಥಿತಿ ಬಿಹಾರದಲ್ಲಿ ಏನಾಗಿದೆ, ಎಲ್ಲಿಗೆ ಬಂದು ನಿಂತ್ಕೊಳ್ತು? ಬೇರೆ ಬೇರೆ ರಾಜ್ಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಚುನಾವಣೆಗಳು ಅಥವಾ ಮುಂದೆ ನಡಿಬೇಕಾಗಿರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಆ ನ್ಯಾಷನಲ್ ಪಾರ್ಟಿ ಅಂತಕ್ಕಂಥ ಬೋರ್ಡ್ ಅನ್ನ ತೆಗೆದು ಬಹುಶಃ ಅದಕ್ಕೆ ಬೇರೆ ಇನ್ನೇನಾದ್ರೂ ಒಂದು ಹೆಸರು ಕೊಡ್ತಕ್ಕಂಥದ್ದು ಸೂಕ್ತ. ಇವತ್ತು ಅಸ್ತಿತ್ವ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ರಾಷ್ಟ್ರ ಮಟ್ಟದಲ್ಲಿ ಅವರ ಅಸ್ತಿತ್ವ ಸಂಪೂರ್ಣ ಕುಸಿದೋಗಿದೆ. ಈಗ ರಾಜ್ಯಕ್ಕೆ ನಾವು ಸೀಮಿತವಾಗಿ ಮಾತನಾಡತಕ್ಕಂಥದ್ದಾದ್ರೆ, ಯಾಕೆಂದ್ರೆ ನಾವೊಂದು ಪ್ರಾದೇಶಿಕ ಪಕ್ಷ. ಭಾರತೀಯ ಜನತಾ ಪಾರ್ಟಿ, ಜನತಾದಳ ಪಕ್ಷ ಅಲಯನ್ಸ್ ನ ಫಾರ್ಮೇಶನ್ ಮಾಡಿರ್ತಕ್ಕಂಥದ್ದು ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ನಂಬಿಕೆಯನ್ನ ಬಹಳ ಗಟ್ಟಿಯಾಗಿ ನಂಬ್ಕೊಂಡು ಇವತ್ತು ಈ ಅಲಯನ್ಸ್ ನ ನಾವು ಪಾರ್ಟ್ನರ್ ಆಗಿ ಮುಂದುವರಿತಾ ಇದ್ದೀವಿ. ಹಾಗಾಗಿ ಜನತಾದಳ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ನಾನು ಪದೇ ಪದೇ ನೆನೆಸ್ತಕ್ಕಂಥದ್ದು ಬೇಡ. ಅದು ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ಒಂದು ನಾನು ಹೇಳಬೇಕಾಗ್ತದೆ, ಬಿಜೆಪಿ ಅಂಡ್ ಜೆಡಿಎಸ್ ಇಸ್ ಎ ವೆರಿ ನ್ಯಾಚುರಲ್ ಅಲೈನ್. 2028ರ ವಿಧಾನಸಭಾ ಚುನಾವಣೆ 150 ಸೀಟು ಕನಿಷ್ಠ ಪಕ್ಷ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಅಲಯನ್ಸ್ ಇಂದ ನಾವು ಸಾಧನೆ ಮಾಡೇ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.